ನಮಸ್ಕಾರ ಫ್ರೆಂಡ್ಸ್. ನವರಾತ್ರಿಯ 9 ದಿನಗಳ ಬಗ್ಗೆ ತಿಳಿಯೋಣ. ನವರಾತ್ರಿಯ ದಿನಗಳಂದು ದುರ್ಗಾದೇವಿಯು ಭೂಮಿಗೆ ಬಂದು ಭಕ್ತರನ್ನು ಆಶೀರ್ವದಿಸುತ್ತಾಳೆ. ಈ 9 ದಿನಾಲು ಪೂಜೆ, ಉಪವಾಸ, ಪಠಣ ಮತ್ತು ಧಾರ್ಮಿಕ ಆಚರಣೆಗಳನ್ನು ಮಾಡಲಾಗುತ್ತೆ. ನವರಾತ್ರಿಯ 9 ದಿನಗಳಲ್ಲಿ 9 ದೇವಿಯ ವಿವಿಧ ರೂಪಗಳನ್ನು ಪೂಜಿಸಲಾಗುತ್ತದೆ. ಅದರ ಬಗ್ಗೆ ವಿಶ್ಲೇಷಣವಾಗಿ ತಿಳ್ಕೊಳ್ಳೋಣ. ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ. ಬಣ್ಣ ಹಳದಿ ಬಣ್ಣ. ಆ ದೇವಿಗೆ ಅರ್ಪಿಸುವಂಥ ಹೂವು ದಾಸವಾಳ ಅಥವಾ ಕಿತ್ತಳೆ ಬಣ್ಣದ ಹೂವು. ಮತ್ತು ದೇವಿಗೆ ಅರ್ಪಿಸುವಂಥ ನೈವೇದ್ಯ ಹಸುವಿನ ತುಪ್ಪ ಅಥವಾ ತುಪ್ಪದಿಂದ ಮಾಡಿರುವಂಥ ಸಿಹಿ ಪದಾರ್ಥ. ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿ ಆರಾಧನೆ. ಬಣ್ಣ ಹಸಿರು. ದೇವಿಗೆ ಅರ್ಪಿಸುವಂಥ ಹೂವು ಸೇವಂತಿ ಹೂವು ಮತ್ತು ದೇವಿಗೆ ಅರ್ಪಿಸುವಂಥ ನೈವೇದ್ಯ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿರುವಂಥ ಸಿಹಿ ಪದಾರ್ಥ. ನವರಾತ್ರಿಯ ಮೂರನೆಯ ದಿನ ಚಂದ್ರಘಂಟಾದೇವಿ ಆರಾಧನೆ. ಬಣ್ಣ ಬೂದು ಬಣ್ಣ ಅಂದರೆ ಗ್ರೇ ಕಲರ್. ಆ ದೇವಿಗೆ ಅರ್ಪಿಸುವಂಥ ಹೂವು ಕಮಲದ ಹೂವು ಮತ್ತು ದೇವಿಗೆ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿ ಆರಾಧನೆ. ಬಣ್ಣ ಕಿತ್ತಳೆ ಅಂದರೆ ಆರೆಂಜ್ ಕಲರ್. ದೇವಿಗೆ ಅರ್ಪಿಸುವಂಥ ಹೂವು ಮಲ್ಲಿಗೆ ಮತ್ತು ದೇವಿಗೆ ಅರ್ಪಿಸುವಂಥ ನೈವೇದ್ಯ ಮಾಲ್ಪೋವ. ನವರಾತ್ರಿಯ ಐದನೆಯ ದಿನ ಸ್ಕಂದಮಾತಾ ದೇವಿ. ಬಣ್ಣ ಬಿಳಿ ಬಣ್ಣ. ದೇವಿಗೆ ಅರ್ಪಿಸುವಂಥ ಹೂವು ಹಳದಿ ಬಣ್ಣದ ಹೂವು, ಸೇವಂತಿಗೆನೂ ಆಗಬಹುದು. ದೇವಿಗೆ ಅರ್ಪಿಸುವಂಥ ನೈವೇದ್ಯ ಬಾಳೆಹಣ್ಣು. ನವರಾತ್ರಿಯ ಆರನೆಯ ದಿನ ಕಾತ್ಯಾಯನಿ ದೇವಿಯ ಆರಾಧನೆ. ಈ ದಿನದ ಬಣ್ಣ ಕೆಂಪು. ದೇವಿಗೆ ಅರ್ಪಿಸುವಂಥ ಹೂವು ಚೆಂಡು ಹೂವು. ಆದರೆ ಈ ಚೆಂಡು ಹೂವನ್ನು ನಾವು ದೇವಿಗೆ ಅರ್ಪಿಸುವುದಿಲ್ಲ. ಮತ್ತು ದೇವಿಗೆ ನೈವೇದ್ಯ ಜೇನುತುಪ್ಪ. ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿಯ ಆರಾಧನೆ. ಬಣ್ಣ ಗಾಢ ನೀಲಿ. ದೇವಿಗೆ ಅರ್ಪಿಸುವಂಥ ಹೂವು ಕೃಷ್ಣ ಕಮಲ. ಆದರೆ ಇದು ನಮಗೆ ಇಲ್ಲಿ ಸಿಗದ ಕಾರಣ ಕಮಲ ಹೂವನ್ನು ಅರ್ಪಿಸಬಹುದು. ಮತ್ತು ದೇವಿಗೆ ನೈವೇದ್ಯ ಬೆಲ್ಲದ ಸಿಹಿ ಪದಾರ್ಥ. ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿ ದೇವಿ ಆರಾಧನೆ. ಬಣ್ಣ ಗುಲಾಬಿ ಅಂದರೆ ಪಿಂಕ್ ಕಲರ್. ದೇವಿಗೆ ಅರ್ಪಿಸುವಂಥ ಹೂವು ಮಲ್ಲಿಗೆ ಮತ್ತು ದೇವಿಗೆ ನೈವೇದ್ಯ ತೆಂಗಿನಕಾಯಿಯಿಂದ ಮಾಡಿರುವಂಥ ಸಿಹಿ ಪದಾರ್ಥ. ನವರಾತ್ರಿಯ 9ನೆಯ ದಿನ ಸಿದ್ಧಿದಾತ್ರಿ ದೇವಿ ಆರಾಧನೆ. ಬಣ್ಣ ನೇರಳೆ ಬಣ್ಣ ಅಂದರೆ ವಯೋಲೆಟ್ ಕಲರ್. ದೇವಿಗೆ ಅರ್ಪಿಸುವಂಥ ಹೂವು ಸಂಪಿಗೆ ಹೂವು ಮತ್ತು ದೇವಿಗೆ ನೈವೇದ್ಯ ಎಳ್ಳಿನಿಂದ ಮಾಡಿರುವಂಥ ಯಾವುದಾದರೂ ಪದಾರ್ಥ ಆಗ್ಬೋದು, ಅಥವಾ ಎಳ್ಳುಂಡೆ, ಪುಳಿಯೋಗರೆ ಅಥವಾ ಹೆಸರು ಬೇಳೆ ಪಾಯಸ ಸಹ ಮಾಡ್ಬೋದು. ನವರಾತ್ರಿಯ ಕೊನೆಯ ದಿನ ವಿಜಯದಶಮಿ. ಚಾಮುಂಡೇಶ್ವರಿ ಅಥವಾ ದುರ್ಗಾದೇವಿ ಆರಾಧನೆ. ಬಣ್ಣ ನವಿಲು ಹಸಿರು. ದೇವಿಗೆ ಅರ್ಪಿಸುವಂಥ ಹೂವು ಎಲ್ಲ ಹೂಗಳನ್ನು ಅರ್ಪಿಸಬಹುದು ಮತ್ತು ದೇವಿಗೆ ನೈವೇದ್ಯ ಹೋಳಿಗೆ ಆಗಲಿ ನಮ್ಮ ಮನೆಗಳಲ್ಲಿ ಆಚರಣೆಗೆ ತಕ್ಕಂತೆ ಮಾಡಿ ಅರ್ಪಿಸಬಹುದು.